ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನು ನಿಮ್ಮ ರೂಪಾ ಪಾಟೀಲ್. ಆ್ಯಕ್ಚುಲಿ ಆಫ್ಟರ್ ಲಾಂಗ್ ಪೀರಿಯಡ್, ಐ ಥಿಂಕ್ ಆಫ್ಟರ್ 15 ಡೇಸ್ ನಾನು ಮತ್ತೆ ಒಂದು ವಿಡಿಯೋ ಇದು ಮಾಡ್ತಾಯಿದ್ದೀನಿ. ನಾನು ಇವತ್ತು ಆ್ಯಕ್ಚುಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಇದ್ದೀನಿ. ಬಟ್ ಆದರೂ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೆ ಒಂದೆರಡು ಮಾತನ್ನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ. ಏನೇನೋ ಮಾತಾಡಬೇಕು ಅಂತ ಅನಿಸುತ್ತೆ, ಏನೆಲ್ಲ ಶೇರ್ ಮಾಡಬೇಕು ಅಂತ ಅನಿಸುತ್ತೆ. ಆದರೆ ಕೆಲವೊಂದು ಸಾರಿ ಮಾತುಗಳೇ ಬರೋದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಒಂದು ಮಾತ್ರ ನಾನು ಕನ್ಫರ್ಮ್ ಆಗಿ ಹೇಳಬಲ್ಲೆ, ದೇವರಲ್ಲಿ ಗಟ್ಟಿಯಾಗಿ ಯಾರು ಒಂದು ವಿಶ್ವಾಸನ ಇಟ್ಟಿರ್ತಾರೋ ಅವ್ರ ಜೀವನದಲ್ಲಿ ಯಾವತ್ತೂ ಸೋಲೋದಕ್ಕೆ ಸಾಧ್ಯವೇ ಇಲ್ಲ. ಅದೆಂಥ ಬಿರುಗಾಳಿನೇ ಬರಲಿ, ಎದುರಿಗಿರ್ತಕ್ಕಂಥ ವ್ಯಕ್ತಿ ಅದೆಂಥವನೇ ಆಗಿರಲಿ, ಐ ಮೀನ್ ಎಂಥ ಸಿಚುವೇಶನ್ ಬರಲಿ, ಮೋಸ ಹೋಗ್ತಕ್ಕಂಥ ಸಂಭವನೆ ಇರಲಿ, ಆದರೆ ನಾವೇನಾದರೂ ಒಳ್ಳೆ ಮನಸ್ಸಿಂದ ಆ ದೇವರಲ್ಲಿ ಪ್ರಾರ್ಥಿಸ್ಕೊಂಡಿದ್ರೆ, ನಮ್ಮ ತಪ್ಪು ಒಪ್ಪು ಎಲ್ಲ ಆತನಲ್ಲಿ ಸಮರ್ಪಿಸಿಕೊಂಡಿದ್ದರೆ, ನಮ್ಮ ಮನಸ್ಸಲ್ಲಿ ನಿಷ್ಕಲ್ಮಶವಾದಂತಹ ಒಂದು ಭಾವನೆ ಇದ್ದರೆ ಖಂಡಿತವಾಗಿಯೂ ನಾವು ಜೀವನದಲ್ಲಿ ಸೋಲೋದಿಲ್ಲ. ಸೋಲು ಯಾರಿಗೆ ಬರುತ್ತೆ ಗೊತ್ತಾ? ಯಾವ ಒಬ್ಬ ವ್ಯಕ್ತಿ ತನ್ನ ಎದುರಿಗಿರುವಂಥ ಒಬ್ಬ ಪರ್ಸನ್ಗೆ ಮೋಸ ಮಾಡಿದ್ದೀನಿ ಅಂತ ಅಹಂಭಾವದಿಂದ ಮೆರಿತಾ ಇರ್ತಾನೋ, ನಿಜವಾಗ್ಲೂ ಆತನೇ ಸೋಲನ್ನು ಅನುಭವಿಸಿರ್ತಾನೆ. ಆತ ಮೋಸ ಮಾಡಿರೋದು ಎದುರಿಗಿರ್ತಕ್ಕಂಥ ಪರ್ಸನ್ಗೆ ಅಲ್ಲ, ತನ್ನ ಒಳಗೆ ತಾನೇ ಮೋಸ ಮಾಡಿರ್ಕೊಂಡಿರ್ತಾನೆ. ತನ್ನ ಒಂದು ಅಂತರಾತ್ಮಕ್ಕೆ, ಮನಸ್ಸಾಕ್ಷಿಗೆ ಆತ ದೊಡ್ಡದಾದಂಥ ಒಂದು ಮೋಸ ಮಾಡಿಕೊಂಡಿರ್ತಾನೆ. ಅದರ ಒಂದು ಅನುಭವ ಆತನಿಗೆ ಇರೋದಿಲ್ಲ. ನಿಜವಾಗ್ಲೂ ಮುಗ್ಧವಾದಂಥ ಮನಸ್ಸಿರೋರಿಗೆ, ಮಗುವಿನಂಥ ಮನಸ್ಸಿರೋರಿಗೆ ಯಾವತ್ತೂ ಕೂಡ ಆ ಭಗವಂತ ಮೋಸ ಮಾಡೋದಿಲ್ಲ. ಈ ಶರೀರ ನಶ್ವರವಾದದ್ದು. ಈ ಶರೀರ ಆಗಿರ್ಬೋದು, ಭೌತಿಕ ಸೌಂದರ್ಯ ಆಗಿರ್ಬೋದು, ಕ್ಷಣಿಕ. ಇದರ ಒಂದು ಆಯಸ್ಸು ಬಹಳ ದಿನ ಉಳಿಯೋದಿಲ್ಲ. ಆದರೆ ಒಳಗಿನ ಒಂದು ವ್ಯಕ್ತಿತ್ವ ಸೌಂದರ್ಯ ಏನಿದೆಯಲ್ಲ, ಅದು ಯಾವುದೇ ಕಾರಣಕ್ಕೂ ನಶಿಸಿ ಹೋಗೋದಿಲ್ಲ. ಎಷ್ಟೇ ವರ್ಷ ಕಳೆದರೂ ಕೂಡ, ನಾವು ಗತಿಸಿ ಹೋದರೂ ಕೂಡ, ನಮ್ಮ ಬಗೆಗಿನ ಒಂದು ಅತ್ಯದ್ಭುತವಾದಂತಹ ಒಂದು ವ್ಯಕ್ತಿತ್ವ ಸೌಂದರ್ಯ ಅಜರಾಮರವಾಗಿ ಉಳಿದಿರುತ್ತೆ. ಹೀಗಾಗಿ ಎಷ್ಟೋ ಜನ ಸತ್ತರೂ ಕೂಡ ಬದುಕಿರ್ತಾರೆ. ಅವರ ಒಂದು ವ್ಯಕ್ತಿತ್ವದಲ್ಲಿ, ಅವರ ಮಾತಿನಲ್ಲಿ, ಅವರ ಗುಣದಲ್ಲಿ, ಅವರ ನಡತೆಯಲ್ಲಿ. ಒಬ್ಬೊಬ್ಬರಿಗೆ ಒಂಥರ ತೊಂದರೆ ಇದೆ, ಒಪ್ಕೊತೀನಿ. ಬಟ್ ನನ್ನ ಒಂದು ಇದರಲ್ಲಿ ನಿಜ ಹೇಳಬೇಕಂದ್ರೆ, ನಾನು ಒಂದು ಒಳ್ಳೆಯ ಮಾಧುರ್ಯ ತುಂಬಿದಂತಹ ಒಂದು ಗೀತೆಯನ್ನು ಕೇಳಿದರೆ ಅದರಲ್ಲೇ ಕರಗಿ ಹೋಗಿಬಿಡ್ತೀನಿ. ದೇವರು ಅದೆಷ್ಟೇ ಕಷ್ಟ ಕೊಟ್ಟಿರಲಿ, ಅದೆಷ್ಟೇ ನೋವು ಕೊಟ್ಟಿರಲಿ, ಆ ಒಂದು ಇಂಪಾದ ಗೀತೆಯನ್ನು ನಾನು ಅನುಭವಿಸಿ ಕೇಳಿದಾಗ, ಅನುಭವಿಸಿ ಹಾಡಿದಾಗ ಅಲ್ಲೇ ನಾನು ಎಲ್ಲ ನೋವನ್ನು ಮರಿತೀನಿ. ಹಾಗೆ ಸುಂದರ ಅತ್ಯದ್ಭುತವಾದಂಥ ಒಂದು ಪುಸ್ತಕ, ಅದರಲ್ಲಿನ ಒಂದು ಪೇಜ್ ಓದಿದರೂ ಸಾಕು, ನಾನು ಎಲ್ಲ ತೊಂದರೆಗಳಿಂದ ಪಾರಾಗಿದ್ದೀನಿ ಅನ್ನೋ ಫೀಲ್ ಶುರುವಾಗುತ್ತೆ ನನಗೆ. ಅಷ್ಟೊಂದು ನಾನು ಇಂಟ್ರೆಸ್ಟ್ ಕೊಟ್ಟು ಓದೋದಕ್ಕೆ ಶುರು ಮಾಡ್ತೀನಿ. ಹಾಗೆ ಒಂದು 10 ನಿಮಿಷ ಕುಳಿತು ಆ ಭಗವಂತನ ಧ್ಯಾನ ಮಾಡಿದರೆ ನನ್ನಲ್ಲಿ ಇಂಥ ಒಂದು ಸಮಾಧಾನ ಮೂಡುತ್ತೆ. ಅಂದರೆ ಇನ್ನೂ 10 ವರ್ಷ ಆದರೂ ಕೂಡ ನಾನು ಗಟ್ಟಿಯಾಗಿ ನೆಲೆಸಬಲ್ಲೆ ಅಂತಕ್ಕಂಥ ಆತ್ಮವಿಶ್ವಾಸನ ಪಡ್ಕೋತೀನಿ. ಜೊತೆಗೆ ಪ್ರಕೃತಿ, ಒಂದು 10 ನಿಮಿಷ ಪ್ರಕೃತಿ ಜೊತೆ ಹೊರಗಡೆ ತಿರುಗಾಡಿ, ನಾನು ಗಿಡ ಮರ ಪಕ್ಷಿ ಪ್ರಾಣ ಇವುಗಳನ್ನು ನೋಡಿದಾಗ, ಹಾಗೆ ಒಂದು ಒಳ್ಳೆಯ ವಾಕ್ ಹೋಗಿ ಬಂದಾಗ, ಒಬ್ಬ ಒಳ್ಳೆ ಪರ್ಸನ್ ಜೊತೆ, ಐ ಮೀನ್ ಈವನ್ ನನ್ನ ಹಸ್ಬೆಂಡೇ ಇರ್ಬೋದು, ಐ ಥಿಂಕ್ ಒಂದು 10 ನಿಮಿಷ ಅವ್ರ ಕೈ ಹಿಡ್ಕೊಂಡು ವಾಕ್ ಮಾಡಿ ಬಂದಾಗ, 100 ವರ್ಷ ಆದರೂ ಕೂಡ ನಾನು ಆರಾಮಾಗಿರಬಲ್ಲೆ ಅಂತಕ್ಕಂಥ ಕಾನ್ಫಿಡೆನ್ಸ್ ನನ್ನಲ್ಲಿ ಮೈದೂರುತ್ತೆ. ನಿಮಗೂ ಕೂಡ ಈ ಥರ ಅನುಭವ ಆಗಿರುತ್ತಲ್ಲ? ಡೆಫಿನೆಟ್ಲಿ ಒಳ್ಳೊಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ. ಆ ಒಳ್ಳೆಯ ಹವ್ಯಾಸಗಳೇ ನಿಮ್ಮ ಕೈ ಹಿಡಿಯುತ್ತವೆ. ಅಂದರೆ ನೀವು ಕಷ್ಟದಲ್ಲಿದ್ದಾಗ ಒಳ್ಳೆಯ ಹವ್ಯಾಸಗಳು ನಿಮ್ಮನ್ನು ಒಂದು ದಾರಿದೀಪದಲ್ಲಿ ನಡೆಯೋದಕ್ಕೆ ಪ್ರೇರಣೆಯನ್ನು ನೀಡುತ್ತವೆ. ಯಾವುದೇ ಕಾರಣಕ್ಕೆ ಹೆದರಬೇಡಿ, ದೈವ ನಿಮ್ಮ ಜೊತೆ ಸದಾ ಇರುತ್ತೆ. ಓಕೆ.